ಹಲೋ ಗಾಯ್ಸ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಕನ್ನಡ ಹತ್ತಿ ಚಿತ್ತ ಮತ್ತು ಪದ್ಯದ ಸಾರಾಂಶವನ್ನು ನೋಡೋಣ. ಟಿ ಯಲ್ಲಪ್ಪರವರು ರಚಿಸಿರುವ ಹತ್ತಿ ಚಿತ್ತ ಮತ್ತು ಎಂಬ ಕವಿತೆಯಲ್ಲಿ ಆತ್ಮ ಪರಮಾತ್ಮಗಳ ಅಸ್ತಿತ್ವವನ್ನು ಹತ್ತಿ ಮತ್ತು ಚಿತ್ತಗಳ ಮೂಲಕ ಸಂಕೇತಿಸಲಾಗಿದೆ. ಜೀವಾತ್ಮದ ಸಾರ್ಥಕತೆ ಇರುವುದು ಅಹಂಕಾರವನ್ನು ಸುಟ್ಟುಕೊಂಡು ಬೆಳಕನ್ನು ಜ್ಞಾನವನ್ನು ಹೊಂದಿರುವುದರಲ್ಲಿ. ಹತ್ತಿಯು ತನ್ನ ಬೆಳಕನ್ನು ಸುಟ್ಟುಕೊಂಡು ಬೆಳಕನ್ನು ನೀಡಿ ಜಗದ ಕತ್ತಲನ್ನು ಸುರಿಸುವಂತೆ ಜೀವಾತ್ಮವು ಇದೇ ರೀತಿಯಾಗಿ ಕಾರ್ಯಪ್ರವೃತ್ತಿಯಾಗಬೇಕು ಎಂಬುದು ಕವಿಯ ಆಶಯವಾಗಿದೆ. ಹಾಗೆಯೇ ಸದ್ದಿಲ್ಲದೆ ದುಡಿದು ಲೋಕಕ್ಕೆ ದೊಡ್ಡ ಕೊಡುಗೆ ಮತ್ತು ಅರಿವಿನ ಬೆಳಕನ್ನು ಕೊಟ್ಟು ಹೋದ ಸಾಧಕರ ಸಾರ್ಥಕ ಬದುಕನ್ನು ವಿಶಿಷ್ಟ ರೀತಿಯಾಗಿ ಕವಿ ತಿಳಿಸಿದ್ದಾರೆ. ಬೆಳಗುತ್ತಿರುವ ಹಣತೆಯು ಎಣ್ಣೆಯಲ್ಲಿ ತೊಯ್ದು ತನ್ನನ್ನು ತಾನೇ ಸುಟ್ಟುಕೊಂಡು ಬೆಳಗುತ್ತಿರುವ ಬತ್ತಿಯನ್ನು ಕಂಡಾಗ ಅದು ಕವಿಯ ಕಣ್ಣಿಗೆ ಮಿಂದು ಮಿಡಿಯುಟ್ಟ ಭಕ್ತನ ಅಂತೆಯೂ ಯೋಗಿಯಂತೆಯೂ ಜೇಡರ ಹುಳುವಿನಂತೆಯೂ ಕಾಣಿಸಿಕೊಳ್ಳುತ್ತದೆ. ಭಕ್ತ ಮತ್ತು ಯೋಗಿ ಇವರಿಬ್ಬರು ಭಗವಂತನ ಹುಡುಕಾಟದಲ್ಲಿ ಇರುವವರೇ. ಇವರಿಬ್ಬರ ಭಕ್ತಿ ಮತ್ತು ಯೋಗ ಮಾರ್ಗಗಳೆರಡು ಭಗವಂತನ ಸಾರ್ಥಕತೆಗೆ ಇರುವ ವಿಭಿನ್ನವಾದ ದಾರಿಗಳಷ್ಟೇ. ಆದರೆ ಆಶ್ರಯ ಮಾತ್ರ ಒಂದೇ ಆಗಿದೆ. ಇವೆರಡರ ನಡುವೆ ಜೇಡರ ಹುಳುವಿನ ಉಲ್ಲೇಖವಿದೆ. ಭಕ್ತನಾಗಲಿ ಯೋಗಿಯಾಗಲಿ ತಮ್ಮ ಅಹಂಕಾರವನ್ನು ತ್ಯಜಿಸಿ ದೇಹದ ದಂಡನೆಯ ಮೂಲಕ ಭೌತಿಕ ಶರೀರದ ಹಂಗನ್ನು ತೊರೆದು ಮನೋನಿಗ್ರಹದ ಮೂಲಕ ಭಗವಂತನನ್ನು ಪಡೆಯಲು ಹಂಬಲಿಸುವ ಹಾಗೆಯೇ ಜೇಡರ ಹುಳು ಕೂಡ ತನ್ನ ದೇಹದಿಂದ ರಚಿಸಿದ ಎಲೆಯಲ್ಲಿ ತನ್ನ ದೇಹವನ್ನು ಕಾಪಾಡಿಕೊಂಡು ಕೊನೆಗೆ ತಾನೇ ಹೆಣೆದ ಬಲೆಯಲ್ಲಿ ಸಿಲುಕಿ ಸಾಯುತ್ತದೆ. ಮಾನವನ ದೇಹದೊಳಗೆ ಬಂದಿಯಾಗಿ ಅಲ್ಲೇ ಮಿಡುಕಾಡುವ ಜೀವದ ತೊಳೆದಾಟ ಮತ್ತು ಅದರ ಬಿಡುಗಡೆಗಾಗಿ ಜೀವದ ಹೋರಾಟವನ್ನು ಧ್ವನಿಸಲು ಕವಿ ಜೇಡರ ಹುಳುವಿನ ರೂಪವನ್ನು ಬಳಸಿಕೊಂಡಿರುವುದು ಅರ್ಥಪೂರ್ಣವಾಗಿದೆ. ಜೇಡರ ಬಲೆಯು ತಾನು ಎಣೆದ ಬಲೆಯಲ್ಲೇ ಸಾಯುವಂತೆ ಮಾನವನು ಕೂಡ ದೇಹ ಒಡ್ಡುವ ಆಮಿಷಗಳ ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಾನೆ. ಹತ್ತಿಯ ಬೀಜ ತಾನೇ ಸುಟ್ಟಿಕೊಂಡು ಹತ್ತಿಯಿಂದ ತಯಾರಿಸಿದ ಎಣ್ಣೆಯಿಂದ ತನ್ನ ಒಡಲಿನಿಂದ ಊದಿಸಿದ ಎಣ್ಣೆಯಿಂದಲೇ ಸುಡಲ್ಪಟ್ಟು ಇಲ್ಲವಾಗುತ್ತದೆ. ಆದರೂ ಅದರಿಂದ ಉಂಟಾದ ಬೆಳಕು ಲೋಕ ಕಲ್ಯಾಣಕ್ಕೆ ಕಾರಣವಾಗುತ್ತದೆ. ಅಂತೆಯೇ ಜೀವವಾದರೂ ಹಾಗೆಯೇ ದೇಹದ ವಾಂಛೆಗಳಿಂದ ಗಾಯಗೊಂಡು ಆತ್ಮದ ಉನ್ನತಿಗೆ ಕಾರಣವಾಗಿದ್ದೇ ಅದರ ಅಂತ್ಯವನ್ನು ಕಂಡುಕೊಳ್ಳುತ್ತವೆ. ಇದು ಜೀವದ ಏಳು ಬೀಳಿನ ಪಯಣ ಹೇಳಲು ಬಳಕೆಯಾಗಿರುವ ರೂಪಕವಾಗಿದೆ. ಆದರೆ ಇದು ಸದ್ದಿಲ್ಲದೆ ನಡೆಯುವ ಕಣ್ಣಿಗೆ ಕಾಣದ ದೂರದ ಪಯಣವಾಗಿದೆ. ಈ ದೇಹ ಜೀವ ಆತ್ಮ ಪರಮಾತ್ಮ ಜಿದ್ದಾಸೆಯ ನಮ್ಮಲ್ಲಿ ಅನಾದಿಯಾಗಿ ನಡೆದು ಹೋದರೂ ದೈವ ಸೃಷ್ಟಿ ಮಾತ್ರ ನಿಂತಿಲ್ಲ. ಅದು ನಿಸರ್ಗ ಸಹಜವಾಗಿ ನಡೆಯುತ್ತದೆ. ನಿದ್ದೆಯಿಂದ ಎದ್ದ ಮಗು ಅಳುವಾಗ ಅವರಿವರಿಗೆ ತಿಳಿಯದಂತೆ ಯೋಚಿಸುತ್ತದೆ. ಅದೇ ಮಗು ಬಾಟಲಿ ಹಾಲಿಗೆ ಬಾಯೊಡ್ಡುವ ಮಗುವಿನ ದೌರ್ಬಲ್ಯವೂ ಇಲ್ಲಿ ಕಂಡುಬರುತ್ತದೆ. ಅದನ್ನು ಆಧುನಿಕ ಅನ್ನಬೇಕೋ ಅಥವಾ ಏನೆನ್ನಬೇಕೋ ಎಂಬ ಗೊಂದಲದಲ್ಲಿ ಮನುಷ್ಯ ಯಾವುದೋ ದೈವಿಕ ಅಗತ್ಯಗಳಿಗೆ ಕಟ್ಟಿಹಾಕಿ ಈ ಸೃಷ್ಟಿ ಅವನನ್ನು ಸಂತೈಸುತ್ತಿದೆ ಎಂದು ಕವಿ ಭಾವಿಸುತ್ತಾರೆ. ಭೌತ ಶರೀರದ ಅಳಿವು ಅವರ ಉಸಿರಾಟ ನಿಂತೊಡನೆಯೂ ನಮ್ಮ ಅರಿವಿಗೆ ಇರುತ್ತದೆ. ಎಣ್ಣೆ ಮುಗಿದ ಬತ್ತಿ ಸುಟ್ಟು ದೀಪ ಆರಿ ಹೋಗುತ್ತದೆ. ದೇಹ ಅಳಿವು, ದೀಪದ ಆರುವಿಕೆ ಇವೆರಡು ಭೌತಿಕ ಕ್ರಿಯೆಗಳ ಅಂತ್ಯ ಅನುಭವಕ್ಕೆ ಮೂರ್ತವಾಗುವಂಥದ್ದು. ಆದರೆ ಆತ್ಮದ ಅರಿವು ಅಭೌತಿಕ ಅಮೂರ್ತ ಆತ್ಮಕ್ಕೆ ಕಮಟು ಹತ್ತುವ ವಾಸನೆಯನ್ನು ವ್ಯಕ್ತಿ ತನ್ನಲ್ಲದೆ ಅನ್ಯರಿಗೂ ಧರಿಸಲಾಗುವುದಿಲ್ಲ. ಇಲ್ಲಿ ಬತ್ತಿ ಸುಟ್ಟು ವಾಸನೆಯ ಮೂಲಕ ವ್ಯಕ್ತಿಯ ಆತ್ಮದ ಅವನತಿಯನ್ನು ಸೂಚಿಸುತ್ತದೆ. ಇದು ಜೀವಾತ್ಮದ ಪತನವೂ ಆಗಿರಬಹುದು. ಕೆಲವೊಮ್ಮೆ ಕೆಲವು ಕೆಲಸ ಮೇಲ್ನೋಟಕ್ಕೆ ಮೂರ್ಖತನ ಎಂಬಂತೆ ಕಾಣುತ್ತದೆ. ಉದಾಹರಣೆಗೆ, ವಯಸ್ಸಾದ ಮುಪ್ಪಿನ ಜೀವಗಳು ಹೇಗೋ ಸಾಯುವವರು ಎಂದು ಗೊತ್ತಿದ್ದು
ಚಿಕಿತ್ಸೆ ಏಕೆಂದು ನಿರ್ಲಕ್ಷಿಸುವುದು ಮೂರ್ಖತನವೇ ಆಗಿದೆ. ಮತ್ತೆ ಮತ್ತೆ ತೈಲ ಸುರಿಯುವ ಬತ್ತಿ ಹೊಸೆಯುವ ಆಶಾವಾದಿ ತನ್ನ ಜೀವದ ಅಳಿವನ್ನು ಮುಂದೂಡುತ್ತಲೇ ಸಾವನ್ನು ಎದುರಿಸುವ ಜೀವನ ಪ್ರೇಮಗಳನ್ನು ಮೂರ್ಖತನವೆನ್ನಲಾಗದು. ಹತ್ತಿಗೆ ಮೆತ್ತಿಕೊಂಡೇ ಇರುವ ಹತ್ತಿ ಬೀಜದಲ್ಲಿ ಹತ್ತಿಯನ್ನು ಸುಡಲು ಬೇಕಾದ ತೈಲವು ಅಂಟಿಕೊಂಡೇ ಇರುತ್ತದೆ. ಇದೇ ರೀತಿಯಾಗಿ ಭೌತಿಕವಾದ ದೇಹದಲ್ಲಿ ಸಾವು ಎಂಬುದು ನಿಸರ್ಗದತ್ತವಾಗಿರುತ್ತದೆ ಎಂಬ ಸಾರ್ವಕಾಲಿಕ ಕಟ್ಟು ವಾಸ್ತವವನ್ನು ಕವಿ ತಿಳಿಸಿದ್ದಾರೆ. ಹತ್ತಿಯ ಬೀಜದ ಆವರಣದೊಳಗೆ ಸುಡಲು ಬೇಕಾದ ಹತ್ತಿ ಮತ್ತು ಎಣ್ಣೆ ಎರಡೂ ಇರುವಂತೆ ಮನುಷ್ಯನ ಹುಟ್ಟಿನಿಂದಲೇ ಅವನನ್ನು ಆವರಿಸಿಕೊಂಡಿರುವ ಮನಸ್ಸುಗಳು ಅವನನ್ನು ಸುಡುತ್ತಲೇ ಬೆಳಗಿಸುತ್ತಲೇ ಅವನ ಅಸ್ತಿತ್ವವನ್ನು ಕಾಯುತ್ತವೆ. ಅಂತಿಮವಾಗಿ ಮನುಷ್ಯನ ಚೇತನವು ಆತ್ಮವು ಅವನ ದೈಹಿಕವಾದ ಜಡ ಮತ್ತು ಲೌಕಿಕವಾದ ಅಡೆತಡೆಗಳ ಮಧ್ಯೆಯೂ ತನ್ನನ್ನು ಸಮಾಜಕ್ಕೆ ತೋರಿಸಿಕೊಂಡಿದ್ದಾನೆ. ತನ್ನ ವ್ಯಕ್ತಿತ್ವದ ಸಬಲತೆಯನ್ನು ಕಂಡುಕೊಳ್ಳುವುದನ್ನು ನಾವು ಮೋಕ್ಷವೆಂದು ವೈಚಾರಿಕವಾಗಿ ಅರ್ಥೈಸಿಕೊಳ್ಳುತ್ತೇವೆ. ಒಂದು ಜೀವ ಇಂಥ ಸಫಲತೆಗಾಗಿ ಆತ್ಮತ್ಯಾಗಕ್ಕೆ ನಡೆಸುವ ಸೇವಿಸುವ ಪಯಣಕ್ಕೆ ಉತ್ತಮ ರೂಪಕವಾಗಿ ಈ ಹತ್ತಿ ಮತ್ತು ಮಾನವರ ಚಿತ್ರಗಳು ಈ ಕವಿತೆಯಲ್ಲಿ ಚಿತ್ರಿಸಿದೆ. ಇದಿಷ್ಟು ಹತ್ತಿ ಚಿತ್ತ ಮತ್ತು ಪದ್ಯದ ಸಾರಾಂಶವಾಗಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.